Good afternoon, my dear students. This is the information regarding to the second unit, that is the disabled, differently abled children. In that, already we have discussed about the important concept regarding to the physically challenged children. In that topic, we have learnt about what are the causes for the physically challenged children and what are the remedies for the physically challenged children, and also what are the educational provisions for the disabled children. Today in this class we have to know about the another important aspect regarding to the inclusive education or differently able children, that is the concept of the visually challenged children. ಆತ್ಮೀಯ ವಿದ್ಯಾರ್ಥಿಗಳೇ, ತಮಗೆಲ್ಲರಿಗೂ ಕೂಡ ಮತ್ತೊಮ್ಮೆ ಸ್ವಾಗತವನ್ನು ಬಯಸುತ್ತಾ ಎಲ್ಲರೂ ಕೂಡ ಆರೋಗ್ಯವಾಗಿದ್ದೀರಿ ಎಂದು ನಿರೀಕ್ಷೆ ಮಾಡ್ತಾ ಇವತ್ತಿನ ತರಗತಿಯನ್ನು ಪ್ರಾರಂಭ ಮಾಡ್ತಾ ಇದ್ದೇನೆ. ಈಗಾಗಲೇ ಹಿಂದಿನ ತರಗತಿಯಲ್ಲಿ ದೈಹಿಕ ನ್ಯೂನತೆಯುಳ್ಳಂತಹ ಮಕ್ಕಳ ಪರಿಕಲ್ಪನೆ, ದೈಹಿಕ ನ್ಯೂನತೆ ಉಳ್ಳಂತಹ ಮಕ್ಕಳ ಸಮಸ್ಯೆಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಪರಿಹಾರಗಳನ್ನು ನಾವು ಹಿಂದಿನ ತರಗತಿಯಲ್ಲಿ ಭಾಳಷ್ಟು ವಿವರವಾಗಿ ಚರ್ಚೆಯನ್ನು ಮಾಡಿದ್ದೇವೆ. ಇವತ್ತಿನ ತರಗತಿಯಲ್ಲಿ ಅತಿ ಮುಖ್ಯವಾಗಿ ನಾವು ಪ್ರಾರಂಭ ಮಾಡಬೇಕಾಗಿರುವಂಥದ್ದು ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್. ಇವತ್ತಿನ ತರಗತಿಯಲ್ಲಿ ನಾವು ದೃಷ್ಟಿ ಸವಾಲುಳ್ಳಂತಹ ಮಕ್ಕಳ ಪರಿಕಲ್ಪನೆಯ ಬಗೆಗೆ ಚರ್ಚೆಯನ್ನು ಮಾಡೋಣ. Yes, my dear students, nowadays there is a lot of classification regarding to the disabled children, differently able children. In that, the visual impairment is also one of the important category regarding to the special children or the differently able children. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತಿನ ತರಗತಿಗಳಲ್ಲಿ ನಾವು ಅಥವಾ ಇವತ್ತಿನ ದಿನಗಳಲ್ಲಿ ಸಾಕಷ್ಟು ವಿಭಿನ್ನ ರೀತಿಯ ಮಕ್ಕಳನ್ನು ನಾವು ಕಾಣ್ತಾ ಇರ್ತೇವೆ. ಅದರಲ್ಲಿ ಈಗಾಗಲೇ ನಿಮಗೆ ಪರಿಚಯ ಆಗಿದೆ ಯಾವ ಯಾವ ರೀತಿಯ ಮಕ್ಕಳನ್ನು ನೋಡಲಿಕ್ಕೆ ಸಾಧ್ಯತೆ ಆಗುತ್ತೆ, ಯಾವ ಥರದ ಮಕ್ಕಳು ಇದ್ದಾರೆ ಅನ್ನುವ ದೃಷ್ಟಿಯಲ್ಲಿ. ಹಾಗೆ ಇಲ್ಲಿ ಮುಖ್ಯವಾಗಿ ಇವತ್ತು ದೃಷ್ಟಿ ಸವಾಲುಳ್ಳ ಮಕ್ಕಳು ಅಂದರೆ ಏನು, ಅವರ ಪರಿಕಲ್ಪನೆಯನ್ನು ಕುರಿತು ನಾವು ವಿವರವಾಗಿ ತಿಳಿಯುವಂಥ ಪ್ರಯತ್ನವನ್ನು ಇವತ್ತು ಮಾಡೋಣ. ಈಗಾಗಲೇ ನೋಡ್ತೀವಿ, ನಾವು ಸಮಾಜದಲ್ಲಿ ವಿವಿಧ ರೀತಿಯ ದೃಷ್ಟಿ ದೋಷವುಳ್ಳ ಮಕ್ಕಳನ್ನು ನಾವು ಕಾಣುತ್ತೇವೆ. ಇಂತಹ ಮಕ್ಕಳಿಗೆ ವಿಶೇಷ ಗಮನ, ಶೈಕ್ಷಣಿಕ ಸೌಲಭ್ಯ ಹಾಗೂ ಪುನರ್ವಸತಿ ಕಲ್ಪಿಸುವ ಅಗತ್ಯತೆ ಇದೆ. ಇವರ ಶೈಕ್ಷಣಿಕ ಹಾಗೂ ವೃತ್ತಿ ಸಾಮರ್ಥ್ಯವನ್ನು ಹೆಚ್ಚಿಸಲು ವಿಶೇಷ ಶಿಕ್ಷಕರು, ವಿಶೇಷ ಕಲಿಕಾ ಸಾಮಗ್ರಿ ಮತ್ತು ವಿಶೇಷವಾಗಿರುವಂಥ ಪಠ್ಯಕ್ರಮದ ಅವಶ್ಯಕತೆ ಇದೆ ಎನ್ನುವುದು ನನ್ನ ಭಾವನೆ. ಹಾಗಾದರೆ let us see what is the meaning of the visual impairment. What is the meaning of the visual impairments? ಹಾಗಾದರೆ ದೃಷ್ಟಿ ಸವಾಲುಳ್ಳ ಮಕ್ಕಳು ಅಂದರೆ ಯಾರು ಎಂಬುದರ ಪರಿಕಲ್ಪನೆಯನ್ನು ನಾವು ಸ್ವಲ್ಪ ಅರ್ಥ ಮಾಡಿಕೊಳ್ಳುವಂಥ ಪ್ರಯತ್ನವನ್ನು ಮಾಡೋಣ. Here the visually impaired children may be defined as those children who suffer from the impaired conditions, difficulties and deficiencies present in their visual organs, which make them different from children with the normal vision to extent of the requiring the special education provision. ಸಾಮಾನ್ಯವಾಗಿ ಈ ಥರದ ಮಕ್ಕಳು ತಮ್ಮ ದೃಷ್ಟಿಕೋನಗಳಿಂದ ಅಥವಾ ತಮ್ಮಲ್ಲಿರುವಂಥ ದೃಷ್ಟಿ ಅಂಗಾಂಗಗಳಿಂದ ಯಾವ ಅಂಶಗಳನ್ನು ನೋಡಲಿಕ್ಕೆ ಸಾಧ್ಯತೆ ಇಲ್ಲವೋ
ಆ ಥರದ ಎಲ್ಲ ಮಕ್ಕಳು ಕೂಡ ನಾವು ವಿಜುವಲ್ ಇಂಪೇರ್ಮೆಂಟ್ಸ್ ಅಂತೇಳಿ ಕೂಡ ಕರಿತೀವಿ. ಸಾಮಾನ್ಯವಾಗಿ ಯೂಶಲಿ ಚಾಲೆಂಜ್ಡ್ ಚಿಲ್ಡ್ರನ್ ಅಂತೇಳಿ ಕೂಡ ನಾವು ಕರಿತೀವಿ. ದಟ್ಸ್ ವೈ ದೇ ಆಲ್ವೇಸ್ ನೀಡ್ ದ ಕಾನ್ಸೆಪ್ಟ್ ಆಫ್ ದಿ ಎಜುಕೇಷನ್. ದ ಕಾನ್ಸೆಪ್ಟ್ ಆಫ್ ದಿ ಎಜುಕೇಷನ್, ದಟ್ ಈಸ್ ದ ಮೇನ್ ಇಂಪಾರ್ಟೆಂಟ್ ಆಸ್ಪೆಕ್ಟ್. ಹಾಗಾದರೆ ಹಾಗಂದರೆ ಏನು ಅನ್ನೋದ್ರ ಬಗ್ಗೆ ನಾವು ಪ್ರಯತ್ನವನ್ನು ಮಾಡೋಣ. ವ್ಯಕ್ತಿ ತನ್ನ ಸುತ್ತಲಿನ ಪ್ರಪಂಚದ ಅನುಭವ ಅಥವಾ ಅರಿವನ್ನು ಜ್ಞಾನೇಂದ್ರಿಯಗಳ ಮೂಲಕವೇ ಪಡೆಯುತ್ತಾನೆ. ಕಣ್ಣಾಗಿರ್ಬೋದು, ಕಿವಿಗಳಾಗಿರ್ಬೋದು, ಮೂಗು, ಬಾಯಿ ಅಥವಾ ಚರ್ಮ, ಹೀಗೆ ಇತರ ಎಲ್ಲ ಇಂದ್ರಿಯಗಳ ಮೂಲಕ ಒಟ್ಟಾಗಿ ಸಿಗುವ ಅನುಭವಗಳಿಂದ ಹೆಚ್ಚಿನ ಅನುಭವಗಳು ದೃಶ್ಯೇಂದ್ರಿಯದ ಮೂಲಕವೇ ಮೆದುಳನ್ನು ತಲುಪುತ್ತೆ. ದೃಷ್ಟಿಯ ತೊಂದರೆಗಳು ವ್ಯಕ್ತಿಯ ಜೀವನದ ದೈಹಿಕ, ಮಾನಸಿಕ, ಸಾಮಾಜಿಕ, ಶೈಕ್ಷಣಿಕ ಹಾಗೂ ವೃತ್ತಿಯ ಕ್ಷೇತ್ರಗಳ ಮೇಲೆ ಹೆಚ್ಚು ಪ್ರಭಾವ ಬೀರುವ ಪ್ರಯತ್ನ ನಡೆಯುತ್ತೆ. ನಾವು ನೋಡ್ತಾ ಇದ್ದೀವಿ, ಸಾಮಾನ್ಯವಾಗಿ ಏನಿಲ್ಲದೆ ಇದ್ದರೂ ಪರವಾಗಿಲ್ಲ, ಕಣ್ಣುಗಳಂತೂ ನೀಟಾಗಿರಬೇಕು, ಮಾತಾಡ್ತಾ ಇರ್ತಾರೆ, ದೃಷ್ಟಿ ಚೆನ್ನಾಗಿ ಇರಬೇಕು. ಯಾಕೆಂದರೆ ಮನುಷ್ಯನ ಅಂಗಾಂಗಗಳಲ್ಲಿ 90% ಪ್ರಾಮುಖ್ಯತೆಯನ್ನು ಪಡ್ಕೊಂಡಿರುವಂಥದ್ದು ಈ ಕಣ್ಣುಗಳು. 90%. ಯಾಕೆಂದರೆ ಈ ಕಣ್ಣುಗಳ ಮೂಲಕವೇ ಮನುಷ್ಯನಿಗೆ ಸ್ಪರ್ಶದ ಜ್ಞಾನ, ವಿವಿಧ ವಸ್ತುಗಳ ಜ್ಞಾನ ತಲುಪಲು ಕಾರಣ ಆಗುತ್ತೆ. ಆ ಹಿನ್ನೆಲೆಯಲ್ಲಿ ದ ಐ ಆರ್ ವಿಷನ್ ಕಾನ್ಸೆಪ್ಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ದಿ ಹ್ಯೂಮನ್ beings. That's why we need the good vision in our life. Yes, let us see some definitions regarding to the visually challenged children. ಅದಕ್ಕೆ ಸಂಬಂಧಪಟ್ಟಂತೆ ಕೆಲವು ವ್ಯಾಖ್ಯೆಗಳನ್ನು ನೋಡುವಂಥ ಪ್ರಯತ್ನವನ್ನು ಮಾಡೋಣ. ಇಲ್ಲಿ ಕೊಟ್ಟಿರುವಂಥ ಒಂದು ವ್ಯಾಖ್ಯೆಯನ್ನು ನಾವೀಗ ನೋಡೋಣ. ಆಕ್ಸ್ಫರ್ಡ್ ನಿಘಂಟಿನ ಪ್ರಕಾರ ಯಾವ ವ್ಯಕ್ತಿಗೆ ಬೆಳಕಿನಲ್ಲಿ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡಲು ಅಥವಾ ಗುರುತಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ವ್ಯಕ್ತಿಗಳನ್ನು ದೃಷ್ಟಿ ಸವಾಲುಳ್ಳ ವ್ಯಕ್ತಿಗಳು ಎಂದು ತಿಳಿಸಿದೆ. ಡಿಕ್ಷನರಿ ಮೀನಿಂಗನ್ನು ನೋಡೋದಾದರೆ, ಯಾರಿಗೆ ಬೆಳಕಿನಲ್ಲೂ ಕೂಡ ವಸ್ತುಗಳನ್ನು ಸ್ಪಷ್ಟವಾಗಿ ನೋಡೋಕ್ಕೆ ಸಾಧ್ಯತೆ ಇಲ್ಲ ಅಥವಾ ಗುರುತಿಸಲು ಸಾಧ್ಯವಾಗುವುದಿಲ್ಲವೋ ಅಂತಹ ವ್ಯಕ್ತಿಗಳನ್ನು ದೃಷ್ಟಿ ಸವಾಲುಳ್ಳ ವ್ಯಕ್ತಿಗಳು ಎಂದು ತಿಳಿಸಿದೆ. ಸಾಮಾನ್ಯವಾಗಿ ಈ ಕೋಟನ್ನು ನೀವು ಮಾಡ್ಕೊಳ್ಬೋದು. ಹೇಳ್ತಾ ಇರ್ತಾರೆ, ಬೆಳಕಲ್ಲೂ ಕೂಡ ನಿನಗೆ ಕಾಣಲಿನಪ್ಪ ಕಣ್ಣು ಅಂತೇಳಿ. ಮತ್ತೊಂದು ವ್ಯಾಖ್ಯೆ ನೋಡೋಣ. ಮೇರಿಯಮ್ ವೆಬ್ಸ್ಟರ್ ಡಿಕ್ಷನರಿ, 200 ಅಡಿಗಳ ದೂರದಿಂದ ವೀಕ್ಷಿಸಬಹುದಾದ ವಸ್ತುವನ್ನು ಕೇವಲ 20 ಅಡಿ ದೂರದಿಂದ ಮಾತ್ರ ವೀಕ್ಷಿಸಬಲ್ಲ ಎಂದರೆ ಅವನಲ್ಲಿ ದೃಷ್ಟಿದೋಷವಿದೆ ಎಂದರ್ಥ. 200 ಅಡಿ ದೂರ ಇದೆ, ಎಲ್ಲ ವಸ್ತುಗಳಿದ್ದಾವೆ, ಅವುಗಳನ್ನು ನೋಡಬೇಕು ಅವನು ಅಂದರೆ ಅದನ್ನು ಅವನಿಗೆ ಅಷ್ಟು ದೂರದಿಂದ ನೋಡಲಿಕ್ಕಾಗಲ್ಲ. ಕೇವಲ 20 ಅಡಿ ಹೋಗಿ ಮಾತ್ರ ನೋಡ್ತಾನೆ ಅಂದರೆ, ಹತ್ತಿರವಾಗಿ ನೋಡ್ತಾನೆ ಅಂದರೆ, ಹಿಂಗೆ ದೂರ ಹತ್ತಿರವಾಗಿ ನೋಡ್ತಾ ಇದ್ದಾನೆ ಅಂದರೆ ಅವನಿಗೆ ಖಂಡಿತ ದೃಷ್ಟಿದೋಷವಿದೆ ಎಂಬ ಅರ್ಥ. ಇನ್ನೊಂದು ಕೆಬೆ ಕೊಟ್ಟಿರುವಂಥ ಒಂದು ಡೆಫಿನೇಷನ್ನ ನೋಡೋಣ. ಸೆಂಟ್ರಲ್ ಅಡ್ವೈಸರಿ ಬೋರ್ಡ್ ಆಫ್ ಎಜುಕೇಷನ್ ಅಂತ, CABE ಮತ್ತು ಆರೋಗ್ಯ ಸಂಸ್ಥೆಯ ಪ್ರಕಾರ ಒಂದು ನಿಗದಿತ ಅಂತರದಿಂದ ವಸ್ತುಗಳನ್ನು ಗುರುತಿಸಲು ಸಾಧ್ಯವಾಗದ ದೃಷ್ಟಿ ಸಾಮರ್ಥ್ಯವನ್ನು ಹೊಂದಿದರೆ ಅಂತಹ ವ್ಯಕ್ತಿಗಳನ್ನು ದೃಷ್ಟಿ ಸವಾಲುಳ್ಳ ವ್ಯಕ್ತಿಗಳು ಎಂದು ಕರೆಯುತ್ತಾರೆ. ಒಂದು ನಿಗದಿತ ಡಿಸ್ಟೆನ್ಸ್ ಇದೆ, ಅಂತರ ಇದೆ, ಅದನ್ನು ಅವನಿಗೆ ಕಂಡುಹಿಡಿಯೋಕ್ಕಾಗೋದಿಲ್ಲ, ಫೈಂಡ್ ಔಟ್ ಮಾಡೋಕ್ಕಾಗೋದಿಲ್ಲ. ಆಗ ಅವನಿಗೆ ಏನಂತಾರೆ, ದೃಷ್ಟಿದೋಷವುಳ್ಳಂಥ ವ್ಯಕ್ತಿ. ನಾವು ಹೇಳ್ತಾ ಇರ್ತೀವಿ, ಇಷ್ಟು ಹತ್ರದೇ ನಿನಗೆ ಕಾಣಿಸಲ್ಲೇನೋ, ಕೋರ್ಡೇನೋ, ನೀನು ಕಣ್ಣು ಕಾಣಲ್ವೇನೋ ನಿನಗೆ ಅಂತೀವಿ. ಮಕ್ಕಳಿಗೂ ತರಗತಿಯಲ್ಲಿ ಬೈತಾ ಇರ್ತೀವಿ, ಇಷ್ಟು ಹತ್ರ ಇದೆ, ಬರ್ಕೊಳಕ್ಕಾಗಲ್ಲ ನಿನಗೆ. ಹಾಗಾಗಿ ಅವನಿಗೇನು ದೋಷವಿದೆ ಅನ್ನೋದನ್ನು ಕೂಡ ಫೈಂಡ್ ಔಟ್ ಮಾಡುವಂಥ ಪ್ರಯತ್ನ ಶಿಕ್ಷಕರದ್ದು ಆಗಬೇಕು. ಓಕೆ, ಇದಿಷ್ಟು ವ್ಯಾಖ್ಯೆಗಳು ಸಾಮಾನ್ಯವಾಗಿ ಈ ಶಿಕ್ಷಣಕ್ಕೆ ಸಂಬಂಧಪಟ್ಟಂತೆ ಅಂಶಗಳು, ವಿಜುವಲಿ ಇಂಪೇರ್ಡ್ಗೆ ಸಂಬಂಧಪಟ್ಟಂಥ ಅಂಶಗಳು. ಓಕೆ.
ಓಕೆ, ಇದರಲ್ಲಿ ಕೆಲವು ವ್ಯಾಖ್ಯಾನ ನೋಡೋಣ. ಇಂಗ್ಲೀಷಲ್ಲಿ ಕೊಡುವಂಥ ವ್ಯಾಖ್ಯೆಗಳು. ವಿಜುವಲ್ ಇಂಪೇರ್ಮೆಂಟ್ಸ್ ಆರ್ ಬ್ಲೈಂಡ್. ವಿಷನ್ ಕೆನಾಟ್ ಬಿ ಪ್ರೈಮರಿ ಲರ್ನಿಂಗ್ ಚಾನಲ್. ಸಾಮಾನ್ಯವಾಗಿ ಪಾರ್ಷಿಯಲಿ ಸೈಟೆಡ್, ಭಾಗಶಃ ದೃಷ್ಟಿದೋಷವುಳ್ಳಂಥವರು. ಲೀಗಲ್ ಡೆಫಿನೇಷನ್, ಎನಿ ಆಫ್ ದ ಫಾಲೋವಿಂಗ್ ಓನ್ಲಿ ರೀಡ್ಸ್ ಫಸ್ಟ್ ಇ ವಿತ್ ಬೋತ್ ಐಸ್ or 20/200 vision with glasses, tunnel vision less than 20 degrees. ಸಾಮಾನ್ಯವಾಗಿ ಈ ವ್ಯಾಖ್ಯೆಗಳು ಕೂಡ ಬೇರೆ ಬೇರೆ ದೃಷ್ಟಿಯಲ್ಲೇ ಇರುವಂಥದ್ದನ್ನು ಕೂಡ ನಾವು ನೋಡ್ತೇವೆ. ಆ ಹಿನ್ನೆಲೆಯಲ್ಲಿ ವ್ಯಾಖ್ಯೆಗಳನ್ನು ಕೂಡ ಅಲ್ಲಿ ಕೊಟ್ಟಿದ್ದಾರೆ. ಅದಕ್ಕೆ ಸಂಬಂಧಪಟ್ಟಂಥ ಪ್ರಯತ್ನ ಕೂಡ ತಾವು ಮಾಡ್ಬೋದು. ಯಾವ ದೃಷ್ಟಿಯಲ್ಲಿ ವಿಜುವಲ್ ಇಂಪೇರ್ಮೆಂಟ್ ಇರುತ್ತೆ ಅನ್ನೋದಕ್ಕೆ ಕಾರಣವನ್ನು ಕೊಟ್ಟಿದ್ದಾರೆ. ಹಾಗಾಗಿ ಈ ವ್ಯಾಖ್ಯೆಗಳೆಲ್ಲವೂ ಕೂಡ ಸಾಮಾನ್ಯವಾಗಿ ವಿಜುವಲಿ ಇಂಪೇರ್ಮೆಂಟಿಗೆ ಸಂಬಂಧಪಟ್ಟಂಥ ಕೆಲವೊಂದು ಅಂಶಗಳು ಅಂತ ನಾನು ಕೂಡ ಭಾವಿಸ್ತೇನೆ. ಓಕೆ, ದೆನ್ ವಾಟ್ ಆರ್ ದ ಟೈಪ್ಸ್ ಆಫ್ ದ ವಿಜುವಲ್ ಇಂಪೇರ್ಮೆಂಟ್? ಹಾಗಾದರೆ ಇದಕ್ಕೆ ಸಂಬಂಧಪಟ್ಟಂಥ ವಿಧಗಳು ಯಾವ್ಯಾವ ಇದ್ದಾವೆ? ಅದು ಆಲ್ಮೋಸ್ಟ್ ನೀವೆಲ್ಲ ಇವನು ಕೇಳ್ಕೊಂಡಿರುವಂಥ ವಿಧಗಳೇ. ಸಾಮಾನ್ಯವಾಗಿ ಫಾರ್ ಸೈಟ್ನೆಸ್ ಅಂತ ನಾವು ಕರೀತೀವಿ ಅಲ್ವಾ. ವಿಜುವಲಿ ಚಾಲೆಂಜ್ ಚಿಲ್ಡ್ರನ್ನಿಗೆ ದೂರದೃಷ್ಟಿ ದೋಷ ಅಂತ ಹೇಳ್ತಾರೆ. ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಆಫ್ ಫಾರ್ ಅವೇ ಬಟ್ ನಾಟ್ ನಿಯರ್, ಪೂರ್ಣ ದೃಷ್ಟಿದೋಷ. ಹಾಗೆಯೇ ದೂರದೃಷ್ಟಿದೋಷ ಅಥವಾ ರಾತ್ರಿ ಕುರುಡು, ಈ ಥರದ ವಿಧಗಳನ್ನೆಲ್ಲ ಕೂಡ ನೋಡ್ತೀವಿ. ವರ್ಣಾಂಧತೆ, ಕಣ್ಣಿನ ಪೊರೆಯ ದೋಷ ಮತ್ತು ಪಾರ್ಶ್ವ ದೃಷ್ಟಿದೋಷ, ಈ ಥರದ ಬೇರೆ ಬೇರೆ ವಿಧಗಳೆಲ್ಲ ಇದ್ದಾವೆ ಸಾಮಾನ್ಯವಾಗಿ. ಫಾರ್ ಸೈಟೆಡ್ನೆಸ್ ಅನ್ನುವಂಥದ್ದು ಕೂಡ ಅಷ್ಟನ್ನು ಕರಿತೀವಿ. ಅದನ್ನು ಹೈಪರ್ಪಿಯಾ ಅಂತೇಳಿ ಕರೀತಾರೆ, ಹೈಪರ್ಪ್ಲಾ. ದೆನ್ ಮಯೋಪ್ಲಾ, ನಿಯರ್ ದ ಸೈಟ್ನೆಸ್. ಈ ಥರದ ಬೇರೆ ಬೇರೆ ದೃಷ್ಟಿಗಳನ್ನ ಇಟ್ಕೊಂಡು ಕೂಡ ಅದನ್ನು ಕರೆಯುವಂಥ ಪ್ರಯತ್ನವನ್ನು ಮಾಡ್ತೀವಿ. ಕ್ಯಾನ್ ಸಿ ಆಬ್ಜೆಕ್ಟ್ಸ್ ಆಫ್ ನಿಯರ್ ಬಟ್ ನಾಟ್ ಫಾರ್ ಅವೇ. ಏನು ಕಾರಣ? ಸೈಜ್ ಆಫ್ ದಿ ಐಬಾಲ್ಸ್ ಇಸ್ ಟೂ ಲಾಂಗರ್. ಅದಕ್ಕೋಸ್ಕರ ಅದಕ್ಕೆ ಅವನಿಗೆ ಕಾಣಲಿಕ್ಕೆ ಸಾಧ್ಯತೆ ಆಗದೆ ಇರಬಹುದು. ಈ ದೃಷ್ಟಿಯಲ್ಲಿ ಕೂಡ ಟೈಪ್ಸ್ ಆಫ್ ವಿಜುವಲನ್ನು ಕೂಡ ನಾವು ನೋಡ್ತೇವೆ. ಜಸ್ಟ್ ಕಲರ್ ಬ್ಲೈಂಡ್ನೆಸ್, ವರ್ಣಾಂಧತೆ ಅಂತ ಕರೀತಾರೆ. ಹಸಿರು ಮತ್ತು ಕೆಂಪು ಬಣ್ಣಗಳನ್ನು ನಿಖರವಾಗಿ ಗುರುತಿಸಲಾಗದಿರುವುದಕ್ಕೆ ವರ್ಣಾಂಧತ್ವ ಅಂತ ಕರೀತಾರೆ. ಜೆನೆಟಿಕ್ ಕಾಸಸ್, ನೆಟಲ್, ಪ್ರಿನೆಟಲ್, ಪೋಸ್ಟ್ನೆಟಲ್ ಪ್ರಾಬ್ಲಮ್ ವಿತ್ ಕೋನ್ಸ್ ಸೆಲ್ಸ್ ಆಫ್ ದಿ ಐ, ಡಿಕ್ರೀಸ್ಡ್ ಎಬಿಲಿಟಿ ಟು ಡಿಫರೆನ್ಸ್ ಬಿಟ್ವೀನ್ ಕಲರ್ಸ್. ಇದು ಯಾವುದು? ಹಸಿರು ಯಾವುದು ಅಥವಾ ಕೆಂಪು ಯಾವುದು ಅಥವಾ ಎಲ್ಲೋ ಯಾವುದು, ಯಾವುದೋ ಕಲರ್ನ ಹೇಳ್ತಾರೆ. ಅದನ್ನು ಕಲರ್ ಬ್ಲೈಂಡ್ನೆಸ್ ಅಂತಲೂ ಕೂಡ ಕರೀತಾರೆ. ಜೆನೆಟಿಕ್ ಕಾಸಸ್. ಸಾಮಾನ್ಯವಾಗಿ ಆ ದೃಷ್ಟಿಯನ್ನು ಕೂಡ ಇಟ್ಕೊಳ್ಳುವಂತಹ ಪ್ರಯತ್ನ ಈ ಹಂತದಲ್ಲಿ ಕೂಡ ನಡೆಯುತ್ತೆ. ಹಾಗಾಗಿ ಸಂಪೂರ್ಣವಾಗಿ ನೋಡಲು ಸಾಧ್ಯವಾಗಿರುವ ಸ್ಥಿತಿಯನ್ನು ಏನಂತ ಕರೀತಾರೆ? ಪೂರ್ಣ ದೃಷ್ಟಿದೋಷ ಅಂತ ಕರೀತಾರೆ. ಸಮೀಪ ದೃಷ್ಟಿಕೋನ ಅಂದರೆ ನಿಯರ್ ಸೈಟ್ನೆಸ್ ಅಂದರೆ ದೂರದ ವಸ್ತುವಿನ ಬಿಂಬವು ಕಣ್ಣಿನ ಅಕ್ಷಿಪಟಲದ ಮುಂದೆ ಬೀಳುತ್ತಿರುತ್ತದೆ. ಈ ದೋಷವಿರುವ ವ್ಯಕ್ತಿಗೆ ದೂರದ ವಸ್ತುಗಳು ಅಸ್ಪಷ್ಟವಾಗಿ ಗೋಚರಿಸುತ್ತವೆ ಅಲ್ವಾ, ಸ್ಪಷ್ಟವಾಗಿ ಸಿಗಲಿಕ್ಕೆ ಸಾಧ್ಯತೆಯೇ ಇಲ್ಲ. ಆ ಥರದ ಪರಿಕಲ್ಪನೆಯನ್ನು ಕೂಡ ನಾವು ಆ ದೃಷ್ಟಿಯಲ್ಲಿ ವ್ಯಾಖ್ಯಾನಿಸುವಂಥ ಪ್ರಯತ್ನ ಮಾಡ್ಬೋದು. ದೆನ್ ರಾತ್ರಿ ಕುರುಡು ಅಂತ ಇರುಳುಗಣ್ಣವರು ಅಂತಾರೆ. ಅನ್ನಾಂಗದ ಕೊರತೆಯಿಂದ ಬೆಳಕನ್ನು ಗ್ರಹಿಸುವ ಸಾಮರ್ಥ್ಯ ಕುಂಠಿತಗೊಳ್ಳುತ್ತದೆ. ಇದರಿಂದ ರಾತ್ರಿ ಕುರುಡು ಉಂಟಾಗುತ್ತದೆ. ವಿಟಮಿನ್ ಎ ಕೊರತೆಯಿಂದ ಈ ಅಂಶಗಳು ಮಕ್ಕಳಲ್ಲಿ ಕಾಣುತ್ತೆ ಅನ್ನುವಂಥ ಒಂದು ಭಾವನೆ. ಗ್ಲಾಕೋಮಾ ಇದೆಲ್ಲ ನಿಮಗೆ ಗೊತ್ತು. ಸಾಮಾನ್ಯವಾಗಿ ಇವೆಲ್ಲ ಡಯಾಬಿಟಿಕ್ ರೆಟಿನೋಥೆರಪಿ ಇವೆಲ್ಲವೂ ಕೂಡ ಸಾಮಾನ್ಯವಾಗಿ ಕೆಲವೊಮ್ಮೆ ಆ ಥರದ ಡಯಾಬಿಟಿಸಿಂದನೂ ಕೂಡ ಕೆಲವೊಮ್ಮೆ ವಿಧಗಳು ಇವೆಲ್ಲವೂ ಬರಲಿಕ್ಕೆ ಸಾಧ್ಯತೆಯೂ ಕೂಡ ಇದೆ. ಇವೆಲ್ಲವೂ ಕೂಡ ಬೇರೆ ಬೇರೆ ವಿಧಗಳಷ್ಟೇ. ವಿಧಗಳ ದೃಷ್ಟಿ ಇಟ್ಕೊಂಡು ಕೂಡ ನೀವು ಅದನ್ನು ಚರ್ಚೆ ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡ್ಬೋದು. ಓಕೆ, ಲೆಟ್ ಅಸ್ ಸಿ how we can identify these children, how we can identify the children. Here ತರಗತಿಯ ಸನ್ನಿವೇಶದಲ್ಲಿ ದೃಷ್ಟಿ ಸವಾಲುಳ್ಳ ಮಕ್ಕಳು ಸಾಮಾನ್ಯ ಮಕ್ಕಳಂತೆ ಕಂಡರೂ ಸಹ ಪ್ರಮುಖವಾಗಿ ಈ ಅಂಶಗಳ ಆಧಾರದ ಮೇಲೆ ದೃಷ್ಟಿದೋಷವುಳ್ಳ ಮಕ್ಕಳನ್ನು ಗುರುತಿಸ್ಬೋದು ನಾವು. ಐಡೆಂಟಿಫಿಕೇಶನ್ ಆಫ್ ದ ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್. ಆ ದೃಷ್ಟಿ ಇಟ್ಕೊಂಡು ಆ ಅಂಶಗಳ ಹಿನ್ನೆಲೆಯಲ್ಲೇ ಪ್ರಯತ್ನವನ್ನು ಇಲ್ಲಿ ನಾವು ಮಾಡಲಿಕ್ಕೆ ಸಾಧ್ಯತೆ ಆಗುತ್ತೆ. ಅಂಥದ್ರಲ್ಲಿ ಮುಖ್ಯವಾಗಿ
ಆ ಮಕ್ಕಳಿಗೆ ಏನಾಗುತ್ತೆ, ಮಕ್ಕಳ ದೃಷ್ಟಿ ಕೋನದಲ್ಲಿ ಬರುವಂತಹ ಕೆಲವು ಸಮಸ್ಯೆಗಳು ಏನು ಅನ್ನೋದಾದರೆ, ಮುಖ್ಯವಾಗಿ ಅವರೆಲ್ಲರೂ ಕೂಡ ಭಾಳಷ್ಟು ಸಮಸ್ಯೆಯಿಂದ ಬಳಲ್ತಾ ಇರ್ತಾರೆ. ಹೇಗೆ ಗುರುತಿಸಲಿಕ್ಕೆ ಸಾಧ್ಯತೆ ಇದೆ ಅನ್ನೋ ದೃಷ್ಟಿಯಲ್ಲೂ ಕೂಡ ಬೇರೆ ಬೇರೆ ಪದೇ ಪದೇ ತಲೆನೋವು ಅಂತ ಹೇಳ್ತಾರೆ. ದೃಷ್ಟಿದೋಷವುಳ್ಳ ಮಕ್ಕಳಲ್ಲಿ ಹಲವಾರು ರೀತಿಯ ಕಲಿಕಾ ಸಮಸ್ಯೆಗಳನ್ನು ಒಡ್ಡುವುದರಿಂದ ಅವರನ್ನು ಆದಷ್ಟು ಜಾಗ್ರತೆ ವಹಿಸಿ ಅಥವಾ ಗುರುತಿಸಿ ಸೂಕ್ತ ಶೈಕ್ಷಣಿಕ ಸೌಲಭ್ಯಗಳನ್ನು ಒದಗಿಸಬೇಕಾಗುತ್ತದೆ. ಸಂಪೂರ್ಣವಾಗಿ ಅಂಧರಾಗಿರುವ ಮಕ್ಕಳನ್ನು ಬಹಳ ಸುಲಭವಾಗಿ ಗುರುತಿಸ್ಬೋದು, ಆದರೆ ಭಾಗಶಃ ಅಂಧರಾಗಿರುವ ಮಕ್ಕಳನ್ನು ಬಹಳ ಸುಲಭವಾಗಿ ಗುರುತಿಸಲಿಕ್ಕೆ ಕಷ್ಟ ಆಗುತ್ತೆ ಮತ್ತು ಸೂಕ್ತ ಪರೀಕ್ಷೆಗಳನ್ನು ಕೂಡ ಮಾಡಬೇಕಾಗತ್ತೆ. ಇಂತಹ ಮಕ್ಕಳನ್ನು ಗುರುತಿಸಲು ಬಳಸುವ ವಿಧಾನಗಳೆಂದರೆ, ವೈದ್ಯಕೀಯ ಪರೀಕ್ಷೆಗಳ ಸಂದರ್ಭದಲ್ಲಿ ತಜ್ಞ ವೈದ್ಯರಿಂದ ಕಣ್ಣು ಪರೀಕ್ಷೆಯನ್ನು ಮಾಡಿಸುವುದರ ಮೂಲಕ ಇಂತಹ ಮಕ್ಕಳನ್ನು ನಾವು ಗುರುತಿಸ್ಬೋದು. ಸಾಮಾನ್ಯವಾಗಿ ದೇ ಆಲ್ವೇಸ್ ಸೇಯಿಂಗ್ ಅಬೌಟ್ ದ ಹೆಡೇಕ್, ದೆನ್ ದ ಸ್ಟ್ರಕ್ಚರ್ ಆಫ್ ದ ಐ ಡಿಫರೆಂಟ್ ಫ್ರಮ್ ದಿ ಅದರ್ಸ್, ದೆನ್ ಕಣ್ಣು ಗುಡ್ಡೆಯು ಒಂದು ಅಂಚಿನಲ್ಲಿರುವಂತೆ ಕಾಣೋದು. ಸಾಮಾನ್ಯವಾಗಿ ಈ ದೃಷ್ಟಿ ಕೂಡ ಅದನ್ನು ನೋಡ್ತೀವಿ. ಶೆಲ್ಲೆಡ್ ಚಾರ್ಟ್ ಅಂತ ಹೇಳಿ ಕರಿತೀವಿ, ಐಡೆಂಟಿಫಿಕೇಶನ್ ಆಫ್ ದಿ ಶೆಲ್ಲೆಡ್ ಚಾರ್ಟ್, ಆ ದೃಷ್ಟಿಯಲ್ಲಿ ಕೂಡ ನೋಡ್ತೀವಿ. ದೆನ್ ಕಣ್ಣಿಗೆ ಪೊರೆ ಬಂದಿರೋದು ಅಂತ ಹೇಳ್ತಾರೆ, ರೆಟಿನಾ ಅಂಥೇಳಿ ಕರೀತೀವಿ. ಆ ದೃಷ್ಟಿಯಲ್ಲಿ ಕೂಡ ಆ ಅಂಶಗಳನ್ನು ಹೇಳುವಂಥ ಪ್ರಯತ್ನವನ್ನು ಇಲ್ಲಿ ಮಾಡ್ತಾರೆ. ಇವೆಲ್ಲ ಅಂಶಗಳು ಕೂಡ ಇದರಿಂದಾಗಿ ಕಾರಣ ಆಗಲಿಕ್ಕೆ ಸಾಧ್ಯತೆ ಆಗುತ್ತೆ. ಆ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬೇಕು. ಗಟ್ಟಿಯಾದ ಊದಿದ ಕಣ್ಣೆವೆಗಳು, ಪದೇ ಪದೇ ಕಣ್ಣುಗಳು ಉಸ್ತಾ ಇರ್ತಾರೆ, ಅತಿಯಾಗಿ ರೆಪ್ಪೆಗಳನ್ನು ಮಿಟುಕಿಸ್ತಾ ಇರ್ತಾರೆ. ಹಿಂಗೆ ಅವರಿಗೆ ಆ ಥರ ಮಾಡೋರಿಗೆ ಸ್ವಲ್ಪ ಕಣ್ಣಿನ ಪ್ರಾಬ್ಲಮ್ ಇರುತ್ತೆ. ಹಾಗಾಗಿ ಬಣ್ಣಗಳ ವ್ಯತ್ಯಾಸ ತಿಳಿಯಲು ಅಸಮರ್ಥರಾಗಿರ್ತಾರೆ. ದೇ ಆರ್ ಅನೇಬಲ್ ಟು ರೆಕಗ್ನೈಸ್ ದ ಕಲರ್ಸ್. ದೆನ್ ಕಣ್ಣು ಮತ್ತು ಕೈಗಳ ನಡುವೆ ಸಮನ್ವಯ ಇಲ್ಲದೆ ಇರೋದು. ಕಣ್ಣೆಲ್ಲ ನೋಡ್ತಾ ಇದ್ರೆ ಅವನೆಲ್ಲೋ ಕೈ ಹಾಕಿರ್ತಾನೆ, ಬೇರೆ ಕಡೆ ಎಲ್ಲೋ ನೋಡ್ತಾ ಇರ್ತಾನೆ, ಕಣ್ಣು ಬೇರೆ ಕಡೆನೇ ಇರುತ್ತೆ. ಅದು ತೊಗೊಂಡಾಗ ಆ ಸಮಯದಲ್ಲಿ ದೇರ್ ಇಸ್ ಲ್ಯಾಕ್ ಆಫ್ ಕೋರ್ಡಿನೇಷನ್ ಬಿಟ್ವೀನ್ ದ ಹ್ಯಾಂಡ್ ಆ್ಯಂಡ್ ದ ಐಸ್. ದೆನ್ ದೇ ಆಲ್ವೇಸ್ ಲೇಟ್ ಟುವರ್ಡ್ಸ್ ದ ವಾಕಿಂಗ್. ಸಾಮಾನ್ಯವಾಗಿ ನಡೆದಾಡುವಂಥ ಸಂದರ್ಭದಲ್ಲಿ ಅವರು ತಡವಾರಿಸೋದನ್ನು ಕೂಡ ನಾವು ನೋಡುವಂಥ ಪ್ರಯತ್ನವನ್ನು ಮಾಡ್ತೀವಿ. ಈ ಹಿನ್ನೆಲೆಯಲ್ಲಿ ಕಣ್ಣುಗಳು, ಕಣ್ಣಿನ ರಚನೆ ಅಥವಾ ಈ ಥರಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಕಾರಣಗಳನ್ನು ನಾವು ಪತ್ತೆ ಹಚ್ಚಲಿಕ್ಕೆ ಸಾಧ್ಯತೆ ಇದೆ. ಹಾಗಾಗಿ ದ ಅಮೇರಿಕನ್ ಮೆಡಿಕಲ್ ಅಸೋಸಿಯೇಷನ್ಸ್ opinion about regarding to the blindness, that's why they always supported regarding to wear the lens of 20/200. That is the main important regarding to the blindness. Okay, let us see another important points regarding to the identification of the visual impairments. ಆಗಲೇ ನೋಡಿದ ಸ್ಲೈಡಲ್ಲಿ ಕನ್ನಡದಲ್ಲಿ ಇತ್ತು ಮಾಹಿತಿ, ಇದು ಇಂಗ್ಲೀಷಲ್ಲಿದೆ. ಕಂಪ್ಲೇಂಟ್ಸ್ ಆಫ್ ದ ಹೆಡೇಕ್ ಅಂತ ಹೇಳ್ತಾ ಇರ್ತಾರೆ ಅಂತ ಹೇಳಿದ್ದಲ್ಲ ನಾನು. ಬ್ಲಿಂಕ್ಸ್ ಐ ಫ್ರೀಕ್ವೆಂಟ್ಲಿ, ಕಣ್ಣುಗಳನ್ನು ಪದೇ ಪದೇ ಮಿಟುಕಿಸ್ತಾ ಇರ್ತಾರೆ ಅಂತ ನಾನು ಹೇಳಿದೆ. ಓಟ್ಸ್ ಆಬ್ಜೆಕ್ಟ್ಸ್ ಕ್ಲೋಸ್ ಟು ಇಸ್ ಐಸ್, ಹತ್ತಿರ ಬಂದು ನೋಡ್ತಾನೆ, ಹಿಂಗೆ ಕಣ್ಣುಗಳನ್ನು ಹತ್ತಿರ ನೋಡ್ತಾನೆ, ದೂರ ನೋಡಿದ್ರೆ ಕಾಣಲ್ಲ, ಹತ್ತಿರಕ್ಕೆ ಹಿಂಗೆ ನೋಡ್ತಾ ಇರ್ತಾನೆ. ನೀವು ನೋಡ್ಬೋದು, ಗಮನಿಸ್ಬೋದು, ಹತ್ತಿರದಲ್ಲಿ ಇರುತ್ತೆ. ರಬ್ ಐಸ್ ಎಕ್ಸೆಸಿವ್ಲಿ, ಭಾಳಷ್ಟು ಓವರಾಗಿ ಕಾಣಿಸ್ತಾ ಇರ್ತಾರೆ, ಪದೇ ಪದೇ ಉಸ್ತಾ ಇರ್ತಾರೆ. ನೀವು ಶಾಲೆಗೆ ಕೂತಾಗ ಆ ಥರ ಮಕ್ಕಳು ಆ ಥರ ಉಜ್ಜೋದು ನೋಡ್ಕೊಂಡು ಸುಮ್ಮನೆ ಇರಬಾರ್ದು, ಏನೋ ಕಣ್ಣ ಬಿದ್ದಿದೆ ಅಂತಲ್ಲ. ಡೈಲಿ ಹಾಗೆ ಮಾಡ್ತಾ ಇದ್ದಾರೆ ಅಂದರೆ ದೇರ್ ಇಸ್ ಎ ಪ್ರಾಬ್ಲಮ್ ರಿಗಾರ್ಡಿಂಗ್ ಟು ದ ಸೈಟ್ ಆರ್ ವಿಷನ್. ದೃಷ್ಟಿದೋಷದವರಿಗೆ ಏನಾದರೂ ಸಮಸ್ಯೆ ಇದೆ ಅಂತೇಳಿ ಶಿಕ್ಷಕರಾದವರು ತಿಳ್ಕೊಳ್ಳೋ ಪ್ರಯತ್ನವನ್ನು ಇಲ್ಲಿ ಮಾಡಬೇಕಾಗುತ್ತೆ. ದ ಪೀಪಲ್ಸ್ ಆಫ್ ದ ಐಸ್ ಆರ್ ಆಫ್ ಡಿಫ್ರೆಂಟ್ ಸೈಜಸ್. ಕೆಲವೊಮ್ಮೆ ವಿದ್ಯಾರ್ಥಿ ಒಂದು ಕಣ್ಣು ಒಂಥರ ಇರುತ್ತೆ, ಮತ್ತೊಂದು ಕಣ್ಣು ಒಂಥರ ಇರುತ್ತೆ, ದೊಡ್ಡಕ್ಕೆ ಮತ್ತು ಸಣ್ಣಕ್ಕೆ ಕಣ್ಣುಗಳಿರುತ್ತೆ. ಆವಾಗ ಆ ಮಗು ಕಣ್ಣಿನ ಕೊರತೆಯನ್ನು ಕಾಣುತ್ತೆ ಅಂತೇಳಿ ಕೂಡ ಊಹಿಸ್ಕೊಂಡಿರಬೇಕು. ಬಿಕಮ್ಸ್ ಇನ್ಅಟೆಂಟಿವ್ ಡ್ಯೂರಿಂಗ್ ದ ರೀಡಿಂಗ್ ಸೆಷನ್ಸ್. ಓದಬೇಕಾದ್ರೆ ಅವನು ಸ್ವಲ್ಪ ತಡವಾರಿಸ್ತಾನೆ, ಅಥವಾ ಏನನ್ನೋ ನೋಡ್ತಾ ಇರ್ತಾನೆ, ಅಥವಾ ಆ ಕಡೆ ಗಮನನೇ ಇರಲ್ವೇನೋ ಅನ್ನೋ ರೀತಿಯಲ್ಲಿ ಇರ್ತಾನೆ. ಆವಾಗ ಶಿಕ್ಷಕರು ಕೂಡ ಗಮನಿಸಬೇಕು. ವಾಟ್ರಿಂಗ್ ಆಫ್ ಐಸ್, ಕಣ್ಣಲ್ಲಿ ಒದ್ದೆ, ತೇವಾಂಶ ಬಂದಿರೋದು, ಅಥವಾ ಕಣ್ಣಿನಲ್ಲಿ ಪದೇ ಪದೇ ನೀರು ಬರ್ತಿರುವಂಥದ್ದು, ಆ ದೃಷ್ಟಿಯಲ್ಲೂ ಕೂಡ ಇರುತ್ತೆ. ಅಥವಾ ಕಣ್ಣನ್ನು ಅವಶ್ಯಕತೆಗಿಂತ ಹೆಚ್ಚು ಬಾರಿ ಅವನು ಸಾಮಾನ್ಯವಾಗಿ ಹಿಂಗೆ ಪಿಳುಗಿಸ್ತಾ ಇರ್ತಾನೆ, ನೋಡಿದಿರಿ, ಅದು ಕೂಡ ಒಂದು ಪ್ರಾಬ್ಲಮ್ ಆಗಿರುತ್ತೆ. ಹಾಗೆ ಮೊದಲಿನ ಹುಟ್ಟಿದಾಗಿಂದ ಹಾಗೇ ಇರ್ತಾನೆ ಅಂತಾರೆ ಪೇರೆಂಟ್ಸ್. ಅವನು ಹಾಗೇ ಹುಟ್ಟಿದಾಳಿಂದನೂ ಕೂಡ ಹಾಗೇ ಪಿಳುಗಿಸ್ತಾ ಇರ್ತಾನೆ ಕಣ್ಣುಗಳನ್ನು ಅಂತ ಹೇಳ್ತಾರೆ. ಬಟ್ ದೆರ್ ಇಸ್ ಎ ಪ್ರಾಬ್ಲಮ್ ರಿಗಾರ್ಡಿಂಗ್ ಟು ದ ವಿಷನ್. ದಟ್ಸ್ ವೈ ದ ಟೀಚರ್ ಶುಡ್ ನೋ ಅಬೌಟ್ ದ ಪ್ರಾಬ್ಲಮ್ಸ್ ಆಫ್ ದ ಸ್ಟೂಡೆಂಟ್ಸ್ ಆ್ಯಂಡ್ ಟೇಕ್ ದ ಮೆಡಿಕಲ್ ಕೇರ್ ರಿಗಾರ್ಡಿಂಗ್ ಟು ದ ವಿಷನ್ ಆರ್ ಐಸ್. ಹಾಗಾಗಿ ಅಷ್ಟಕ್ಕೆ ಸುಮ್ಮನಾಗಬಾರ್ದು ಶಿಕ್ಷಕರು.
ನೋಡಿಕೊಳ್ಬೇಕು, ಎಚ್ಚರಿಕೆಯಿಂದ ಆ ಪ್ರಯತ್ನವನ್ನು ಮಾಡಬೇಕು. ಆ ನಂತರವೇ ಆ ವಿದ್ಯಾರ್ಥಿಗಳಿಗೆ ಪ್ರಯತ್ನವನ್ನು ಅಥವಾ ವೈದ್ಯಕೀಯ ಉಪಚಾರವನ್ನು ಕೊಡುವಂತಹ ಕೆಲಸವನ್ನು ಮಾಡಬೇಕು. ಟೇಕ್ಸ್ ಫಾಲ್ಸ್ ಸ್ಟೆಪ್ಸ್ ವೈಲ್ ವಾಕಿಂಗ್. ಸಾಮಾನ್ಯವಾಗಿ ನಡೆದಾಡೋದ್ರಲ್ಲಿ ತಡವರಿಸ್ತಾನೆ ಅಂತ ನಾನು ಆಗಲೇ ಹೇಳಿದೆ ನಿಮಗೆ. ಟೇಕ್ಸ್ ಫಾಲ್ಸ್ ಸ್ಟೆಪ್ಸ್ ವೈಲ್ ವಾಕಿಂಗ್, ಇದು ಕೂಡ ಒಂದು ಅತಿ ಮುಖ್ಯವಾಗಿತ್ತು ಒಂದು ಘಟನೆ. ಹಾಗಾಗಿ ವಿದ್ಯಾರ್ಥಿಗಳಲ್ಲಿ ಈ ಥರದ ಎಲ್ಲ ಅಂಶ ಇಟ್ಕೊಂಡು ಶಾಲೆಗಳಲ್ಲಿ ಶಿಕ್ಷಕರು ಈ ಥರದ ಕೆಲವೊಂದು ಚಿತ್ರಪಟಗಳ ಸಹಾಯದಿಂದ ಅಕ್ಷರಗಳನ್ನು ಸಂಖ್ಯೆಗಳನ್ನು ಎಷ್ಟು ಓದಬಲ್ಲರು ಎಂಬುದನ್ನು ಗುರುತಿಸ್ಕೊಂಡು ಆ ಮಕ್ಕಳಲ್ಲಿರುವಂಥ ಒಂದು ವಿಷನನ್ನು ಗುರುತಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಓಕೆ, ದೆನ್ ವಾಟ್ ಆರ್ ದ ಕಾಸಸ್ ಆಫ್ ದಿ ವಿಜುವಲ್ ಇಂಪೇರ್ಮೆಂಟ್? ಹಾಗಾದರೆ ಏನು ಕಾರಣಗಳಿದೆ? ಅಂಧತ್ವಕ್ಕೆ ಕಾರಣಗಳು ಏನು, ಅಥವಾ ದೃಷ್ಟಿದೋಷಕ್ಕೆ ಕಾರಣಗಳು ಏನು? ಓಕೆ, ಸಾಕಷ್ಟು ಕಾರಣಗಳನ್ನು ಪತ್ತೆ ಹಚ್ಚಿದ್ದಾರೆ. ನೀವು ವಿಜ್ಞಾನಿಗಳಾಗಲಿ ಅಥವಾ ವೈದ್ಯಕೀಯ ನಿಪುಣರಾಗಲಿ ಮಕ್ಕಳಲ್ಲಿರುವಂತಹ ದೃಷ್ಟಿದೋಷ ಉಂಟಾಗಲು ಹಲವು ಕಾರಣಗಳಿವೆ ಅಂತಲೂ ಕೂಡ ಅದನ್ನು ಪತ್ತೆ ಹಚ್ಚಿದ್ದಾರೆ. ದರ್ ಎ ಲಾಟ್ ಆಫ್ ದ ಕಾಸಸ್ ಫಾರ್ ದಿ ವಿಜುವಲ್ ಇಂಪೇರ್ಮೆಂಟ್. ದ ಒನ್ ಈಸ್ ದ ಟ್ರಾನ್ಸ್ಫರ್ ಆಫ್ ಜೀನ್ಸ್ ಅಸೋಸಿಯೇಟೆಡ್ ಫ್ರಮ್ ದಿ ಪೇರೆಂಟ್ಸ್. ಮುಖ್ಯವಾಗಿ ಮಕ್ಕಳಿನ ವಂಶ ಪಾರಂಪರ್ಯ ಅಂತ ನಾವು ಹೇಳ್ತೀವಿ. ಕೆಲವು ಮಕ್ಕಳಿಗೆ ತಂದೆ ತಾಯಿ ಅಥವಾ ಅವರ ಪೂರ್ವಜರಿಂದ ಕೆಲವೊಮ್ಮೆ ದೃಷ್ಟಿದೋಷಗಳು ಕೂಡ ಟ್ರಾನ್ಸ್ಫರ್ ಆಗಿರುತ್ತೆ, ಏನು ಮಾಡೋಕ್ಕಾಗಲ್ಲ. ಉದಾಹರಣೆ, ಮೆಳ್ಳಗಣ್ಣು ಬಂದಿರುತ್ತೆ, ವರ್ಣಾಂಧತೆ ಬಂದಿರುತ್ತೆ. ಇದೆಲ್ಲ ಕೆಲವು ಪೂರ್ವಜರಿಂದ ಬಂದಿರುವಂಥ ಒಂದು ಅಂಶಗಳು. ಅದಕ್ಕೆ ಯಾರು ಕೂಡ ಕಾರಣ ಆಗಲಿಕ್ಕೆ ಸಾಧ್ಯತೆ ಇಲ್ಲ. ಕೇರ್ಲೆಸ್ನೆಸ್ ಅಡಾಪ್ಟೆಡ್ ಬೈ ಪ್ರೆಗ್ನೆಂಟ್ ಮದರ್ಸ್. ಸಾಮಾನ್ಯವಾಗಿ ಈ ಗರ್ಭಾವಸ್ಥೆಯಲ್ಲಿರುವಂತಹ ತಾಯಂದಿರಲ್ಲಿರುವಂತಹ ಒಂದು ಕೇರ್ಲೆಸ್ನೆಸ್ ಅಂತ ನಾವು ಹೇಳ್ತೀವಿ. ಮಕ್ಕಳ ಬಗ್ಗೆ ಕೇರ್ಲೆಸ್ನೆಸ್ ಇರದೇ ಇರುವಂಥದ್ದು, ಅದು ಒಂದು ಕೂಡ ಕಾರಣ ಆಗುತ್ತೆ. ಸಾಮಾನ್ಯವಾಗಿ ಮಕ್ಕಳು 9 ತಿಂಗಳು ತುಂಬದೆ ಅಕಾಲಿಕವಾಗಿ ಅಥವಾ 9 ತಿಂಗಳ ನಂತರದ ಜನಿಸಿದರೆ ಅಂತಹ ಮಕ್ಕಳಲ್ಲಿಯೂ ಕೂಡ ದೃಷ್ಟಿದೋಷಗಳು ಕಂಡುಬರುವ ಸಾಧ್ಯತೆಗಳು ಹೆಚ್ಚಾಗಿರುತ್ತೆ. ಮಿಸ್ಹ್ಯಾಪ್ಸ್ ಆ್ಯಂಡ್ ಇನ್ಸಿಡೆಂಟ್ಸ್. ಸಾಮಾನ್ಯವಾಗಿ ಭವಿಷ್ಯದಲ್ಲಿ ಅಥವಾ ಆಕಸ್ಮಿಕವಾಗಿ ಸಂಭವಿಸಬಹುದಂಥ ಘಟನೆಗಳು ಕೂಡ ಕೆಲವೊಮ್ಮೆ ಕಾರಣ ಆಗುತ್ತೆ. ಅನ್ಫೇವರಬಲ್ ಕಂಡೀಷನ್ಸ್, ದಟ್ ಈಸ್ ಸ್ಟಾರ್ವೇಷನ್, ಮಾಲ್ ನ್ಯೂಟ್ರಿಷನ್ ಎಟ್ಸೆಟ್ರಾ. ಸಾಮಾನ್ಯವಾಗಿ ಉತ್ತಮವಾದ ಶೈಶವಾವಸ್ಥೆಯಲ್ಲಿ ವಿಟಮಿನ್ಗಳ ಕೊರತೆ ಇರುವಂಥದ್ದು. ಅದರಲ್ಲಿ ಬಹಳ ಮುಖ್ಯವಾಗಿರುವಂತಹ ಆಹಾರದ ಸಮಸ್ಯೆಗಳು ಅಂತಲೂ ಕೂಡ ಹೇಳ್ತಾರೆ. ಐ ಇನ್ಫೆಕ್ಷನ್ಸ್ ಆ್ಯಂಡ್ ಐ ಡಿಸೀಸಸ್. ಕಣ್ಣಿನಲ್ಲಿರುವಂತಹ ಇನ್ಫೆಕ್ಟ್ ಆಗುವಂಥದ್ದು ಅಥವಾ ವೈರಸ್ ಈ ಥರದ ಅಟ್ಯಾಕ್ ಆಗುವಂಥದ್ದು, ಜೊತೆಗೆ ಕಣ್ಣಿನ ಕಾಯಿಲೆಗಳು ಕೂಡ ಪ್ರಮುಖ ಕಾರಣ ವಹಿಸುತ್ತೆ. ದೆನ್ ಎವಿಲ್ ಎಫೆಕ್ಟ್ಸ್ ಆಫ್ ದ ಫ್ಯಾಟಲ್ ಡಿಸೀಸ್. ದೆನ್ ಇಂಪ್ರಾಪರ್ ಪೋಸ್ಚರ್ಸ್ ಅಡಾಪ್ಟೆಡ್ ಅಟ್ ವರ್ಕ್ ಪ್ಲೇಸಸ್. ಕೆಲವೊಮ್ಮೆ ನಾವು ಕಣ್ಣು ನೋಡುವಂಥ ದೃಷ್ಟಿಯಲ್ಲೂ ಕೂಡ ಅಷ್ಟೇ. ಈಗಂತೂ ಮೊಬೈಲ್ ನೋಡ್ತಾ ಇದ್ದರಿಂದ ಕಣ್ಣುಗಳು ಎಷ್ಟು ಕಾಲ ಉಳಿಯುತ್ತೋ ಗೊತ್ತಿಲ್ಲ, ಎಷ್ಟು ಜನಗಳಿಗೆ ಬೇಗ ಕಣ್ಣು ಹೋಗುತ್ತೋ ಗೊತ್ತಿಲ್ಲ. ಮೊಬೈಲ್ ಆಗಲಿ ಕಂಪ್ಯೂಟರ್ ಆಗಲಿ ಬಹಳ ಹತ್ತಿರದಿಂದ ನೋಡ್ತಾ ಇದ್ದಾಗ ಅಥವಾ ನಾವು ನೋಡುವ ದೃಷ್ಟಿ ಸರಿಯಿಲ್ಲದೆ ಇದ್ದಾಗ, ವರ್ಕ್ ಪ್ಲೇಸ್ ಕೆಲಸ ನಿರ್ವಹಣಾ ಸ್ಥಳಗಳಲ್ಲಿ ನಾವು ನೋಡುವ ದೃಷ್ಟಿಕೋನಗಳು ಅಥವಾ ನಮ್ಮ ಗೆಸ್ಚರ್ಸು ಅಥವಾ ಪೋಸ್ಚರ್ಸು ಸರಿಯಾಗಿ ನಾವು ಅಡಾಪ್ಟ್ ಮಾಡ್ಕೊಳ್ಳದೇ ಇದ್ದರೆ ಕಣ್ಣುಗಳು ಬೇಗನೆ ಅಂಧತ್ವವನ್ನು ಕ್ರಿಯಾಶೀಲತೆಯನ್ನು ಕಳೆದುಕೊಂಡು ಅಂಧತ್ವಕ್ಕೆ ಮರಳುತ್ತೆ. ರೀಡಿಂಗ್, ರೈಟಿಂಗ್ ಆ್ಯಂಡ್ ವರ್ಕಿಂಗ್ ಇನ್ ಡಿಫೆಕ್ಟಿವ್ ಆ್ಯಂಡ್ ಇಂಪ್ರಾಪರ್ ಲೈಟ್ಸ್. ಕೆಲವೊಮ್ಮೆ ಬೆಳಕಿನಲ್ಲಿ ಓದಿ ಅಂತ ಹೇಳ್ತಾ ಇರ್ತೀವಿ, ಅದು ಕೂಡ ಕತ್ಲು ಮಾಡಿಕೊಂಡು ಅಥವಾ ಪುಸ್ತಕದ ಮೇಲೆ ಬೆಳಕು ಬೀಳೋ ರೀತಿ ಎಷ್ಟೋ ಜನ ವಿದ್ಯಾರ್ಥಿಗಳು ಕೂತಿರ್ತಾರೆ ಅಥವಾ ಕತ್ಲು ರೂಮಲ್ಲಿ ಓದ್ತಾ ಇರ್ತಾರೆ. ಇದು ಕೂಡ ಬರೆಯೋದಾಗಲಿ ಕೆಲಸ ಮಾಡೋದಾಗಲಿ ಸರಿಯಾದ ಬೆಳಕಲ್ಲಿ ಇರುವಂಥ ಸ್ಥಳಗಳಲ್ಲಿ ಕೆಲಸಗಳನ್ನು ಮಾಡ್ತಾ ಇದ್ದಾಗ ಕೂಡ ಏನಾಗುತ್ತೆ, ಕಣ್ಣುಗಳಲ್ಲಿ ದೃಷ್ಟಿದೋಷ ಬರುವುದನ್ನು ಕೂಡ ನಾವು ಕಾಣ್ತೇವೆ. ಇವೆಲ್ಲವೂ ಕೂಡ ಸಾಕಷ್ಟು ದೃಶ್ಯದಲ್ಲಿ ಬರುವಂಥ ವಯಸ್ಸು. ಕೆಲವು ಮಕ್ಕಳಿಗೆ ಮಧ್ಯ ವಯಸ್ಸಿನಲ್ಲಿ ಕಣ್ಣಿನ ಪೊರೆಗಳು ಬಂದ್ಬಿಡುತ್ತೆ. ಕೆಲವು ಅಷ್ಟು ಬೇಗನೆ ಬಂದ್ಬಿಡುತ್ತೆ, ಮಧ್ಯ ವಯಸ್ಸಿಗೆ ಬಂದ್ಬಿಡುತ್ತೆ. ಆಗ ಅವರನ್ನು ಆ ಎಲ್ಲ ಅಂಶಗಳು ದೃಷ್ಟಿಹೀನರನ್ನಾಗಿ ಮಾಡುತ್ತೆ. ಕಣ್ಣಿನ ಉಂಟಾಗುವ ಪೊರೆಗಳು ಮಕ್ಕಳಲ್ಲಿ ದೃಷ್ಟಿದೋಷ ಉಂಟು ಮಾಡುವ ಮತ್ತು ಅದನ್ನು ಶಸ್ತ್ರಚಿಕಿತ್ಸೆಯ ಮೂಲಕ ಸರಿಪಡಿಸಿಕೊಳ್ಳುವಂಥ ವ್ಯವಸ್ಥೆಯೂ ಕೂಡ ಇದೆ. ಅದನ್ನು ಶಿಕ್ಷಕರು ಪ್ರಯತ್ನವನ್ನು ಇಲ್ಲಿ ಮಾಡಿಸಬೇಕು. ಹಾಗಾದರೆ ವಾಟ್ ಆರ್ ದ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ದ ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್? ಹಾಗಾದರೆ ಈ ದೃಷ್ಟಿದೋಷವುಳ್ಳಂತಹ ಮಕ್ಕಳು ಯಾವ ರೀತಿಯಾದ ಲಕ್ಷಣಗಳನ್ನು ಹೊಂದಿರ್ತಾರೆ? ದಟ್ ಈಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಆಸ್ಪೆಕ್ಟ್ ರಿಗಾರ್ಡಿಂಗ್ ಟು ದ ವಿಜುವಲಿ ಚಾಲೆಂಜ್ಡ್ ಚಿಲ್ಡ್ರನ್. ದೃಷ್ಟಿದೋಷವುಳ್ಳ ಮಕ್ಕಳು ಈ ಕೆಳಕಂಡಂಥ ಲಕ್ಷಣಗಳನ್ನು ಹೊಂದಿರ್ತಾರೆ.
ವಸ್ತುಗಳನ್ನು, ಪುಸ್ತಕಗಳನ್ನು ಕಣ್ಣುಗಳಿಗೆ ಅತೀ ಸಮೀಪದಲ್ಲಿ ಇಟ್ಕೊಂಡು ವೀಕ್ಷಣೆ ಮಾಡ್ತಾರೆ. ಸಾಮಾನ್ಯವಾಗಿ ಹತ್ತಿರಕ್ಕೆ ವಸ್ತು ಅಂತ ಅಂದ್ಕೊಂಡು ನೋಡುವಂಥ ಪ್ರಯತ್ನವನ್ನು ಮಾಡ್ತಾರೆ. ಇತರರ ಮುಖದಲ್ಲಿ ಕಾಣುವ ಅಭಿವ್ಯಕ್ತಿಗಳಿಗೆ ಸರಿಯಾಗಿ ಪ್ರತಿಕ್ರಿಯಿಸದಿರೋದು, ಅವ್ರ ನಕ್ಕರೆ ಇವ್ರು ಯಾವಾಗ ನಗದೇ ಇಲ್ಲ ಅದು ನೋಡಿ, ಅಥವಾ ಆ ಸನ್ನಿವೇಶವನ್ನು ಅರ್ಥ ಮಾಡ್ಕೊಳ್ಳೋದು ವಿಫಲರಾಗಿರ್ತಾರೆ ಅವರು. ಕಪ್ಪು ಹಲಗೆ ಮೇಲಿನ ಬರಹವನ್ನು ನೋಡಿ ಬರೆದುಕೊಳ್ಳುವಾಗ ಇತರ ಮಕ್ಕಳ ಸಹಾಯ ಪಡೀತಾರೆ. ಅಲ್ಲಿ ಬರೆದಿರ್ತಾರೆ, ಶಿಕ್ಷಕರು ದೊಡ್ಡದಾಗಿ ಕೂಡ ಬರೆದಿರ್ತಾರೆ ಬೋರ್ಡ್ ಮೇಲೆ. ಆದರೂ ಇವನು ಏನು ಮಾಡ್ತಾನೆ, ಪಕ್ಕದ ಸ್ನೇಹಿತನನ್ನು ನೋಡಿಕೊಂಡು ಬರೆಯುವಂಥ ಪ್ರಯತ್ನವನ್ನು ಮಾಡ್ತಾನೆ ಅಲ್ವಾ. ಹಾಗಾಗಿ ಅದು ಕೂಡ ಒಂದು ಪ್ರಮುಖ ಕಾರಣ ಆಗಿರುತ್ತೆ. ಮತ್ತು ಆಗಾಗ ತಲೆನೋವೆಂದು ಮತ್ತು ಕಣ್ಣುಗಳ ಸೋಂಕು ತಗುಲಿದೆ ಎಂದು ಹೇಳ್ತಾನೆ. ಇದು ಸ್ವಲ್ಪ ಇದಾಗಿದೆ, ಕಣ್ಣಿನ ಪೊರೆ ಬಂದಿದೆ, ಅಥವಾ ಕಣ್ಣು ಸರಿಯಾಗಿ ಕಾಣಲ್ಲ ನನಗೆ, ಯಾಕೋ ಇವತ್ತು ಬರೀ ತಲೆನೋವಿದೆ, ಈ ದೃಷ್ಟಿಯಲ್ಲಿ ಹೇಳುವಂಥ ಪ್ರಯತ್ನವನ್ನು ಮಾಡ್ತಾನೆ. ಹಾಗಾಗಿ ಮಕ್ಕಳಲ್ಲಿ ಆಗಾಗ್ಗೆ ತಲೆನೋವೆಂದು ಅಥವಾ ಕಣ್ಣುಗಳು ಸೋಂಕು ತಗುಲಿದೆ ಎಂದು ಹೇಳುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ದೃಷ್ಟಿಯನ್ನು ಉತ್ತಮವಾಗಿ ಕೇಂದ್ರೀಕರಿಸುವುದಕ್ಕಾಗಿ ತಲೆಯನ್ನು ಸಾಮಾನ್ಯವಾಗಿ ಬಾಗಿಸ್ಕೊಂಡು ನೋಡುವಂಥದ್ದು, ಅಥವಾ ಓರೆಗಣ್ಣಿನಿಂದ ನೋಡುವಂಥದ್ದು. ಕಾಣಿಲ್ಲ ಅಂದರೆ ಕೆಲವು ಹಿಂಗೆ ನೋಡ್ತಾ ಇರ್ತಾರೆ, ಅಥವಾ ಈ ಥರ ನೋಡ್ತಾ ಇರ್ತಾರೆ, ಅಥವಾ ಹಿಂಗೆ ನೋಡಿ ಸ್ವಲ್ಪ ಹತ್ತಿರದಲ್ಲಿ ತಂದು ನೋಡ್ತಾ ಇರ್ತಾರೆ. ಹೀಗೆ ಈ ಥರದ ಬೇರೆ ಬೇರೆ ದೃಷ್ಟಿಯಲ್ಲಿ ಕೂಡ ಆ ಮಕ್ಕಳ ಕಣ್ಣುಗಳು ಕೂಡ ಇವತ್ತಿದಾಗುತ್ತೆ. ಹೀಗಾಗಿ ಇತರೆ ಇಂದ್ರಿಯಗಳ ಮೇಲೆ ಹೆಚ್ಚು ಅವಲಂಬನೆ ಮಾಡಿರುವಂಥದ್ದು, ಬೇರೆ ಕಣ್ಣನ್ನು ಬಿಟ್ಟು ಅಥವಾ ಆ ಥರದ ಬೇರೆ ವಸ್ತುಗಳು ನೋಡಿಕೊಂಡು ಅದು ಹೆಲ್ಪ್ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡ್ತಾನೆ. ಜೊತೆಗೆ ಬಣ್ಣಗಳ ವ್ಯತ್ಯಾಸ ತಿಳಿಯಲು ಅಸಮರ್ಥತೆ ಇರುತ್ತೆ. ದೇ ಆರ್ ಅನೇಬಲ್ ಟು ಐಡೆಂಟಿಫೈ ದ ಕಲರ್ಸ್, ಡಿಫರೆನ್ಸಸ್ ಆಫ್ ದಿ ಕಲರ್ಸ್. ದಟ್ ಇಸ್ ದ ಮೇನ್ ಇಂಪಾರ್ಟೆಂಟ್. ದರ್ ಇಸ್ ಎ ಲ್ಯಾಕ್ ಆಫ್ ಕೋಆರ್ಡಿನೇಷನ್ ಬಿಟ್ವೀನ್ ದ ಹ್ಯಾಂಡ್ ಆ್ಯಂಡ್ ದ ಐಸ್, ಆ್ಯಂಡ್ ದೇ ಆಲ್ವೇಸ್ ದ ಡೇ ಡ್ರೀಮ್. ಸಾಮಾನ್ಯ ಹಗಲುಗನಸು ಕಾಣುವಂಥದ್ದು, ಎಲ್ಲೋ ಇರ್ತಾನೆ, ಏನೋ ನೋಡ್ತಾ ಇರ್ತಾನೆ, ಏನಪ್ಪ ಏನು ಮಾಡ್ತಾ ಇದೆಯಾ ಅಂದಾಗ ಅವ್ನು ನೋಡಿಕೊಂಡು ಸುಮ್ಮನೆ ಜಸ್ಟ್ ನನ್ನನ್ನು ಕೇಳಿದ್ರೆ ಅನ್ನೋ ರೀತಿಯಲ್ಲಿ ಅವನ ವರ್ತನೆಗಳು ಕೂಡ ಇರುತ್ತೆ. ಹಾಗಾಗಿ ನೆಟ್ಟ ನೋಟ ಬೀರ್ತಾ ತನಗೆ ಇರುತ್ತೆ ಒಂದು ಸರಿ ಏನು ನೋಡಬೇಕು ಅಂತ. ಹಾಗಾಗಿ ಪುಸ್ತಕದಲ್ಲಿನ ಚಿಕ್ಕ ಅಕ್ಷರ ಓದು ತುಂಬ ಕಷ್ಟಪಡ್ತಾನೆ. ಹಾಗಾಗಿ ಓದಲಿಕ್ಕೆ ಸಾಧ್ಯತೆ ಆಗೋದೇ ಇಲ್ಲ. ನಡೆಯುವಾಗ ಸಾಮಾನ್ಯವಾಗಿ ಎಡುತ್ತಾ ಇರ್ತಾನೆ, ಪದೇ ಪದೇ ಬೀಳ್ತಾ ಇರ್ತಾನೆ, ಸಾಮಾನ್ಯವಾಗಿರುತ್ತೆ. ಅಂದರೆ ಅವನಿಗೆ ಕಾಣಲ್ಲ, ಅದು ಹತ್ತಿರ ವಸ್ತುಗಳು ಕೂಡ ಕಾಣಲ್ಲ. ಆ ದೃಷ್ಟಿಯಲ್ಲಿ ನೋಡುವಂಥ ಪ್ರಯತ್ನ ಇರುತ್ತೆ. ಹೀಗೆ ಇವೆಲ್ಲ ಅಂಶಗಳು ಕೂಡ ಸಾಮಾನ್ಯವಾಗಿ ಆ ಮಕ್ಕಳ ಗುಣಲಕ್ಷಣಗಳು ಅಂತೇಳಿ ನಾವು ಪ್ರಯತ್ನವನ್ನು ಮಾಡಬಹುದು. ದೆನ್ ವಾಟ್ ಆರ್ ದ ಎಜುಕೇಷನ್ ಪ್ರಾವಿಷನ್ಸ್ ಫಾರ್ ದ ವಿಜುವಲ್ ಇಂಪೇರ್ಮೆಂಟ್? ಹಾಗಾದರೆ ಈ ಮಕ್ಕಳಿಗೆ ಏನೋ ಅಂಶಗಳು ಇಲ್ವೇ ಇಲ್ವಾ? ಯಾವುದೇ ರೀತಿಯಾಗಿರುವಂಥ ಪ್ರಯತ್ನಗಳು ಇಲ್ವೇ ಇಲ್ವಾ? ಮಾಡ್ಬೋದಾ? ಎಸ್, ಸಾಮಾನ್ಯವಾಗಿ ಎ ಡಿಸಿಷನ್ ಕನ್ಸರ್ನಿಂಗ್ ದ ಎಜುಕೇಷನಲ್ ಪ್ಲೇಸ್ಮೆಂಟ್, ರೆಗ್ಯುಲರ್ ಕ್ಲಾಸ್ ರೂಮ್, ಸಾಮಾನ್ಯವಾಗಿ ದ ಟೀಚರ್ ಪ್ರೋಗ್ರಾಮ್, ರಿಸೋರ್ಸ್ ರೂಮ್ ಪ್ರೋಗ್ರಾಮ್, ಫುಲ್ ಟೈಮ್ ಸ್ಪೆಷಲ್ ಕ್ಲಾಸಸ್ ಆ್ಯಂಡ್ ಮೆಡಿಕಲ್ ಚೆಕಪ್. ಸಾಮಾನ್ಯವಾಗಿ ಈ ಥರದ ವಿದ್ಯಾರ್ಥಿಗಳಿಗೆ ವೈದ್ಯಕೀಯ ತಪಾಸಣೆಯನ್ನು ಮಾಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬಹುದು. ದೆನ್ ಪರ್ಸನಲ್ ಕಾನ್ಫಿಡೆನ್ಸ್, ಸೆಲ್ಫ್ ಅಡ್ಜಸ್ಟ್ಮೆಂಟ್ ಆ್ಯಂಡ್ ಡೈಲಿ ಲಿವಿಂಗ್ ಸ್ಕಿಲ್ಸ್, ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ, ಕಮ್ಯುನಿಕೇಷನ್ ಸ್ಕಿಲ್ಸ್ನಲ್ಲಿ ಸಂಬಂಧಪಟ್ಟಂಥ ಕೂಡ ಪ್ರಯತ್ನವನ್ನು ಅಲ್ಲಿ ಮಾಡ್ಬೋದು. ಆ ಹಿನ್ನೆಲೆಯಲ್ಲಿ ಪ್ರಯತ್ನಗಳು ಕೂಡ ಆಗುತ್ತೆ. ಜೊತೆಗೆ ಡಿಸಿಷನ್ ರಿಗಾರ್ಡಿಂಗ್ ಟು ದ ಮೆಡಿಕಲ್ ಚೆಕಪ್, ಟ್ರೈನಿಂಗ್ ಇನ್ ಯೂಸ್ ದ ಬ್ರೈಲ್ ಸಿಸ್ಟಮ್, ಪ್ರಾವಿಷನ್ ಆಫ್ ದ ಲೋ ವಿಷನ್ ಏಡ್ಸ್ ಆ್ಯಂಡ್ ನೆಸೆಸರಿ ಟ್ರೈನಿಂಗ್, ಡೆವಲಪ್ಮೆಂಟ್ ಆಫ್ ದಿ ಲಿಸನಿಂಗ್ ಸ್ಕಿಲ್ಸ್, ಓರಿಯೆಂಟೇಷನ್ ಆ್ಯಂಡ್ ಮೊಬಿಲಿಟಿ ಟ್ರೈನಿಂಗ್. ಸಾಮಾನ್ಯವಾಗಿ ಮಕ್ಕಳಿಗೆ ಆ ಥರದ ಪ್ರಯತ್ನಗಳನ್ನು ಮಾಡುವಂತಹ ಕೆಲಸನೂ ಕೂಡ ಆ ಮಕ್ಕಳಲ್ಲಿ ಆಗುತ್ತೆ. ಆ ದೃಷ್ಟಿಯಲ್ಲಿ ಪ್ರಯತ್ನವನ್ನು ಮಾಡಬೇಕಷ್ಟೇ. ಮಕ್ಕಳಿಗೆ ಸಂಬಂಧಪಟ್ಟಂತೆ ವೈದ್ಯಕೀಯ ತಪಾಸಣೆಯನ್ನು ಮಾಡಬೇಕು, ಶಿಕ್ಷಕರು ಅದಕ್ಕೆ ಹೆಚ್ಚಿನ ಗಮನವನ್ನು ಕೊಡಬೇಕು. ಅದ್ರ ಜೊತೆ ಆ ಥರದ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡಬೇಕಾಗತ್ತೆ. ವಿಶೇಷ ತರಗತಿ ಮಾಡಿ ಶಿಕ್ಷಣವನ್ನು ಕೊಡಬೇಕು. ಸಹಪಾಠ್ಯ ಚಟುವಟಿಕೆಗಳನ್ನು ಅವರ ಅಂಧತ್ವದ ಆಧಾರದ ಮೇಲೆ ನಡೆಸಿಕೊಡುವಂಥ ಪ್ರಯತ್ನವನ್ನು ಕೂಡ ಇಲ್ಲಿ ಮಾಡಬೇಕು. ಜೊತೆಗೆ ದೃಕ್ ಸಾಮರ್ಥ್ಯದ ಕಾರ್ಯಗಳನ್ನು ಕಡಿಮೆ ಮಾಡೋದು, ಲೆಸ್ ವಿಜುವಲ್ ಟಾಸ್ಕ್, ಕಣ್ಣಲ್ಲಿ ನೋಡಿ ಮಾಡುವಂಥ ಕೆಲಸಗಳನ್ನು ಅವ್ರಿಗೆ ಕಡಿಮೆ ಮಾಡಬೇಕು. ಆಗ ಅವರು ಅದನ್ನು ಬಳಕೆ ಮಾಡ್ಕೊಳ್ಳಿಕ್ಕೆ ಸಾಧ್ಯತೆ ಆಗುತ್ತೆ. ದೆನ್ ಆಗಲೇ ನಾನು ಹೇಳಿದೆ, ಪ್ರಾವಿಷನ್ ಫಾರ್ ದಿ ಲೋ ವಿಷನ್ ಏಡ್ಸ್, ಚಾಕ್ಷುಷ ಸಾಧನಗಳ ಬಳಕೆ. ಅಲ್ಪದೃಷ್ಟಿಯ ಬಹಳ ಮಕ್ಕಳು ಚಾಕ್ಷುಷ ಸಾಧನಗಳ ಬಳಕೆಯಿಂದ ಹೆಚ್ಚು ಲಾಭ ಪಡೆಯಬಲ್ಲರು. ಉದಾಹರಣೆ ಕನ್ನಡಕಗಳು ಅಥವಾ ಸಂಪರ್ಕ ಮಸೂರಗಳು, ಚಿಕ್ಕ ದೂರದರ್ಶಕಗಳು ಅಥವಾ ಕೈ ಮಸೂರಗಳು ಕೆಲವೊಮ್ಮೆ ಕೊಡ್ತಾ ಇರ್ತಾರೆ. ನೀವು ನೋಡಿಕೊಂಡು ಅದನ್ನು ಓದೋದಕ್ಕೆ ಕೆಲವೊಮ್ಮೆ ಶಾಲೆಗಳಲ್ಲಿದೆ, ನಾರ್ಮಲ್ ಶಾಲೆಗಳೇ ಆ ಥರ ವಿದ್ಯಾರ್ಥಿಗಳಿದ್ದರೆ ಅವರಿಗೆ ಮಸೂರಗಳನ್ನು ಕೊಡ್ತಾರೆ. ಅದನ್ನು ನೋಡಿಕೊಂಡು ಹೇಳುವಂಥ ಪ್ರಯತ್ನವನ್ನು ಕೂಡ ಅಲ್ಲಿ ಮಾಡ್ತಾ ಇರ್ತಾರೆ. ಟೋಟಲ್ ಆ್ಯಂಡ್ ಟೆಕ್ನಾಲಜಿ ಫಾರ್ ದಿ ವಿಜುವಲ್ ಇಂಪೇರ್ಮೆಂಟ್ಸ್, ಅದೇ ನಾನು ಆಗಲೇ ಹೇಳಿದ್ನಲ್ಲ, ಸ್ಪೆಷಲ್ ಸಾಫ್ಟ್ವೇರ್ ಪ್ರೋಗ್ರಾಮ್ ಆ್ಯಂಡ್ ಕ್ಲೋಸ್ಡ್ ಸರ್ಕ್ಯೂಟ್ ಟೆಲಿವಿಷನ್ಸ್. ಅದ್ರ ಜೊತೆ ಮಕ್ಕಳಿಗೆ ತರಗತಿಯಲ್ಲಿ ಹೊಂದಾಣಿಕೆ ಮಾಡಿಕೊಳ್ಳುವಾಗ ಭಾಷಾ
ದೃಷ್ಟಿ ಇಳ್ಳಂಥ ಮಕ್ಕಳಿಗೆ ಕಂಪ್ಯೂಟರೈಸ್ ಸ್ಪೇಸ್ ಸಿಸ್ಟಮನ್ನು ಕೊಡೋದು, ಅಥವಾ CS ಪ್ರೋಗ್ರಾಮ್ ಅಂತ ಬಂದಿದೆ ಇವಾಗ. ದ ಟೆಕ್ಸ್ಟ್ ಬುಕ್ ಕ್ಯಾನ್ ಬಿ ಕನ್ವರ್ಟೆಡ್ ಇಂಟು ಬ್ರೈಲ್. ಆ ಟೆಕ್ಸ್ಟ್ ಬುಕ್ಕನ್ನು ಬ್ರೈಲ್ ಮಾಡಿ, ಬ್ರೈಲ್ ಲಿಪಿ ನಿಮಗೆ ಗೊತ್ತಿದೆ, ಬ್ರೈಲ್ ಸಾಧನವನ್ನು ಮಕ್ಕಳಿಗೆ ಬಳಕೆ ಮಾಡ್ಕೊಳ್ಳಿಕ್ಕೆ ಕೊಡುವಂಥದ್ದು. ಮಾಡಿಫೈಡ್ ಕೀಬೋರ್ಡ್ ಆ್ಯಂಡ್ ರೆಡಿ ಬೈ ಟಚ್. ಅವರು ಜಸ್ಟ್ ಅದನ್ನು ಟಚ್ ಮಾಡಿದರೆ ಸಾಕು, ಯಾವುದೋ ಒಂದು ಅಕ್ಷರವನ್ನು ದ ಸ್ಪೀಚ್ ಬರುವಂಥದ್ದು. ಹಾಗಾಗಿ ಈ ಥರದ ಎಲ್ಲ ಅನುಕೂಲಗಳನ್ನು ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಬಹಳಷ್ಟು ರೀತಿಯಲ್ಲಿ ಪ್ರಯತ್ನವನ್ನು ಮಾಡ್ತಾರೆ. ದೆನ್ ವಾಟ್ ಈಸ್ ದ ರೋಲ್ ಆಫ್ ದ ಟೀಚರ್ ರಿಗಾರ್ಡಿಂಗ್ ಟು ದ ವಿಜುವಲಿ ಚಾಲೆಂಜ್ ಚಿಲ್ಡ್ರನ್. ಹಾಗಾದರೆ ಭಾಗಶಃ ದೃಷ್ಟಿದೋಷವುಳ್ಳಂತಹ ಮಕ್ಕಳಿಗೆ ಶಿಕ್ಷಣ ನೀಡುವಾಗ ಶಿಕ್ಷಕರು ಕೈಗೊಳ್ಳಬಹುದಾದ ಕ್ರಮಗಳು ಯಾವುದು? ಶಿಕ್ಷಕ ಮತ್ತು ವಿದ್ಯಾರ್ಥಿ ನಡುವೆ ಮಾತನಾಡುವಾಗ ಅಂತರ ಕಡಿಮೆ ಇರಬೇಕು. ಸಾಮಾನ್ಯವಾಗಿ ಶಿಕ್ಷಕ ಮತ್ತು ವಿದ್ಯಾರ್ಥಿಗಳ ನಡುವೆ ಮಾತನಾಡುವಾಗ ಅಂತರ ಕಡಿಮೆ ಇರಬೇಕು. ತರಗತಿಯಲ್ಲಿ ಮಾತಿನ ಸುಳಿವು ಮೂಲಕ ನಿರ್ದೇಶನವನ್ನು ನೀಡಬೇಕು. ಇಂತಹ ಮಕ್ಕಳು ತರಗತಿಯಲ್ಲಿ ಕಪ್ಪು ಹಲಗೆಯ ಹತ್ತಿರ ಅಥವಾ ಪ್ರಕ್ಷೇಪಣದ ಹತ್ತಿರ ಕೂರಲು ಅವಕಾಶವನ್ನು ಮಾಡಿಕೊಡಬೇಕು. ಬ್ಲ್ಯಾಕ್ ಬೋರ್ಡ್ ಹತ್ತಿರ ಕೂರಿಸಬೇಕು ಸ್ವಲ್ಪ, ಅಥವಾ ಯಾವುದೋ ಪ್ರಾಜೆಕ್ಟ್ ಇದೆ ಅಂದರೆ ಅದರ ಹತ್ತಿರ ಆ ಮಕ್ಕಳನ್ನು ಕೂರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ತರಗತಿಯ ಶಿಕ್ಷಕರು ಮೂರ್ತ ಅನುಭವಗಳನ್ನು ಒದಗಿಸ್ಕೊಡ್ಬೇಕು. ಅವರಿಗೆ ನೋಡಿ ಮುಟ್ಟಿ ಆ ವಸ್ತುಗಳನ್ನು ಹೆಸರಿಸುವಂಥ ಪ್ರಯತ್ನವನ್ನು ಮಾಡಬೇಕು. ಬಾಲ್ ಅಂತ ನಾನು ಹೇಳಿದರೆ ಆ ಪರಿಕಲ್ಪನೆ ಆ ಮಗುವಿಗೆ ಅರ್ಥ ಆಗೋದಿಲ್ಲ. ಆ ಬಾಲನ್ನು ಆ ಮಗುವಿಗೆ ಸ್ಪರ್ಶ ಮಾಡುವಂತೆ ಅಥವಾ ಗ್ಲೋಬನ್ನು ಸ್ಪರ್ಶ ಮಾಡುವಂತೆ, ಯಾವ ವಸ್ತುಗಳನ್ನು ನಾವು ಹೇಳಲಿಕ್ಕೆ ಇಷ್ಟಪಡ್ತೇವೆ ಅವೆಲ್ಲ ವಸ್ತುಗಳು ಕೂಡ ಮುಖ್ಯವಾಗಿ ಅವನಿಗೆ ಸ್ಪರ್ಶದ ಮುಖೇನನೇ ತರಗತಿಯಲ್ಲಿ ಕಾಣಬೇಕು. ಕಪ್ಪು ಹಲಗೆಯಲ್ಲಿ ಎಲ್ಲರಿಗೂ ಕಾಣುವಂತೆ ಬರೀಬೇಕು. ಆದಷ್ಟು ನಾವು ಸಣ್ಣಗೆ ಬರೆದ್ರೆ ಕೇವಲ ಚೆನ್ನಾಗಿರೋದು ಮಾತ್ರ ನೋಡ್ಕೊಳ್ತಾರೆ. ಅದೇ ಅಕ್ಷರಗಳು ಸ್ವಲ್ಪ ದೊಡ್ಡದಾಗಿದ್ದರೆ ಎಲ್ಲರೂ ಕೂಡ ನೋಡ್ಕೊಳ್ಳುವಂಥ ಪ್ರಯತ್ನವನ್ನು ಮಾಡ್ತಾರೆ. ಆ ದೃಷ್ಟಿಯಲ್ಲಿ ನಾವು ಶಿಕ್ಷಕರು ಕಾರ್ಯವನ್ನು ನಿರ್ವಹಿಸಬೇಕು. ಹೀಗೆ ದೃಷ್ಟಿ ದೋಷ ಇರುವ ಮಕ್ಕಳ ಕಡೆ ಗಮನಹರಿಸಿ ಸೂಕ್ತ ಸೌಲಭ್ಯಗಳನ್ನು ಕಲ್ಪಿಸುವ ಮೂಲಕ ಅವರ ಕಲಿಕೆಯಲ್ಲಿ ಸುಧಾರಣೆಯನ್ನು ಮಾಡಬಹುದು. ಹಾಗಾಗಿ ನಮ್ಮ ಕೆಲಸ ಇಷ್ಟೇ, ಅವರನ್ನು ಸ್ವಾಗತ ಮಾಡಬೇಕು, ಸುರಕ್ಷತೆಯನ್ನು ನೋಡಿಕೊಳ್ಬೇಕು, ಅವರಿಗೆ ಸರಿಯಾಗಿ ಕುಳಿತುಕೊಳ್ಳುವಂಥ ಆಸನ ವ್ಯವಸ್ಥೆಯನ್ನು ಮಾಡಿಸಬೇಕು, ಮತ್ತು ಪರೀಕ್ಷೆಗಳನ್ನು ಕೈಗೊಳ್ಳುವಾಗ ಆ ಮಕ್ಕಳಿಗೆ ಸೂಕ್ತವಾಗಿರುವಂಥ ಪ್ರಯತ್ನವನ್ನು ಮಾಡಬೇಕು. ಎಸ್ ಮೈ ಡಿಯರ್ ಸ್ಟೂಡೆಂಟ್ಸ್, ದಿಸ್ ಈಸ್ ಆಲ್ ಅಬೌಟ್ ದ ಕಾನ್ಸೆಪ್ಟ್ ಐಡೆಂಟಿಫಿಕೇಷನ್, ಪ್ರಾಬ್ಲಮ್ಸ್, ಕ್ಯಾರೆಕ್ಟರಿಸ್ಟಿಕ್ಸ್ ಆ್ಯಂಡ್ ದ ಎಜುಕೇಷನಲ್ ರೆಮಿಡಿ ಫಾರ್ ದಿ ವಿಜುವಲಿ ಇಂಪೇರ್ಡ್ ಚಿಲ್ಡ್ರನ್. ಇಷ್ಟೆಲ್ಲ ವಿಚಾರಗಳು ಕೂಡ ಸಾಮಾನ್ಯವಾಗಿ ನಾನು ಈಗ ಚರ್ಚೆ ಮಾಡಿದಂಥ ಎಲ್ಲ ವಿಚಾರಗಳು ಕೂಡ ದೃಷ್ಟಿ ಸವಾಲುಳ್ಳ ಮಕ್ಕಳ ಪರಿಕಲ್ಪನೆ ಹಾಗೂ ಅವರ ಸಮಸ್ಯೆಗಳು ಮತ್ತು ಅದಕ್ಕೆ ಕಾರಣಗಳು ಹಾಗೂ ಅದಕ್ಕೆ ಸಂಬಂಧಪಟ್ಟಂತಹ ಶೈಕ್ಷಣಿಕ ಪರಿಹಾರಗಳು ಮತ್ತು ಶಿಕ್ಷಕರ ಪಾತ್ರ ಎಂಬ ಅಂಶಗಳ ಬಗೆಗೆ ನಾವು ಇಲ್ಲಿಯವರೆಗೆ ಸ್ಪಷ್ಟವಾಗಿ ತಿಳಿದುಕೊಂಡೆವು.